everybody. This press meet is called in connection with the Sangeet Bharati Foundation, which is existing since 1993 and which has been doing lots of music concerts, especially Hindustani music concerts, to popularize classical music amongst the youth and other people in and around Mangalore. Not only in Mangalore, throughout the country also we have done. ಬಿಕಾಸ್ ಅದು ಈಗ ತುಂಬ ಅಗತ್ಯ ಇದೆ. ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋದು ನಮ್ಮ ಭಾರತೀಯ ಒಂದು ಸಂಸ್ಕೃತಿ. ಅದನ್ನು ಎತ್ತಿ ಹಿಡಿಯುವಲ್ಲಿ ಬಹಳಷ್ಟು ಕೆಲಸ ಮಾಡಬೇಕಾಗ್ತದೆ. ಆ್ಯಂಡ್ ಇಟ್ಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆ್ಯಂಡ್ ವಿ ಕಂಡಕ್ಟ್ ಅಟ್ಲೀಸ್ಟ್ 6 to 7 ಕಾನ್ಸರ್ಟ್ಸ್ ಎವ್ರಿ ಇಯರ್ ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ಎನ್ಕರೇಜಿಂಗ್ ದ ಯೂತ್ ಆ್ಯಂಡ್ ಎವ್ರಿಬಡಿ. ಆ್ಯಂಡ್ this year we have organized 7 music concerts on different dates. To begin with July 12th, and then we have got on August 2nd, then August 23rd, then September 27th, and then November 15th, February 7th, and March 14th next year. So this financial year, totally 7 concerts we have planned, and this upcoming Sunday we have got a music concert pertaining to rainy season that is called as Rim Jim. This music concert comprises of 2 parts. First one is a sitar recital by renowned sitarist from Bangalore, Sanjeev Korti, and then second part is a music scholar and the great musician called Pandit Shashank Maktedar from Goa. He will perform different monsoon ragas, vocal music, that is on 12th, and this program is title sponsor is Bank of Maharashtra. And we have got other institutions which are supporting us in conducting all these programs. And most of these programs are conducted in Mangalore. And one program is conducted in Bangalore on 23rd August. And please all of you come and give maximum publicity for this particular concert. And please attend this particular program. Thank you. ಎಲ್ರಿಗೂ ನಮಸ್ಕಾರ. ಹಿಂದೂಸ್ತಾನಿ ಸಂಗೀತದಲ್ಲಿ ಒಂದು ಇಂಪಾರ್ಟೆಂಟ್ 2 ವಿಷಯ ಇದೆ. ಒಂದು ಟೈಮ್ ಥಿಯರಿ, ಇನ್ನೊಂದು ಸೀಸನ್. ಇದು ಭಾರಿ ಅಗತ್ಯ ನಾವು ಜನರಿಗೆ ಹೇಳಬೇಕಾದದ್ದು. ಟೈಮ್ ಥಿಯರಿ ಏನಾಗ್ತದೆ ಹೇಳಿದ್ರೆ, ಕೆಲವು ರಾಗಗಳನ್ನು ಕೆಲವು ಟೈಮ್ಗಳಲ್ಲಿ, ಅಂದರೆ ಬೆಳಿಗ್ಗಿನ ರಾಗ, ಮಧ್ಯಾಹ್ನದ ರಾಗ, ಸಾಯಂಕಾಲ, ಹಾಗೆ ರಾತ್ರಿ, ಸೊ ಈ ರೀತಿ ಬೇರೆ ಬೇರೆ ಟೈಮಲ್ಲಿ ಹಾಡುವಂಥ ಕೆಲವು ಗ್ರೂಪ್ ಆಫ್ ರಾಗ ಸೇರುತ್ತೆ. ಇನ್ನೊಂದು ಸೀಸನಿಗೆ ಸರಿಯಾಗಿ. ಸೊ ಏನಾಗತ್ತೆ, ಅದಕ್ಕೋಸ್ಕರ ಎಲ್ಲರೂ ಈಗ ಕೇಳ್ತಾ ಇದ್ದಾರೆ, ಯಾಕೆ ಮಳೆಗಾಲದಲ್ಲಿ, ಯಾಕಂದ್ರೆ ಹೊರಗೆ ಬರಲಿಕ್ಕೆ ಕಷ್ಟ ಆಗ್ತದೆ, ಮಳೆಗಾಲದಲ್ಲಿ ಯಾಕೆ ಪ್ರೋಗ್ರಾಮ್ ಮಾಡ್ತೀರಿ ಅಂತೇಳಿ. ಈ ಮಳೆಗಾಲದಲ್ಲಿ ಆಗುವಂತಹ ಏನು ರಾಗಗಳಿವೆ, ಸೂಟ್ ಆಗುವಂಥ ರಾಗಗಳಿವೆ, ಓಕೆ, ಕೆಲವು ಮಲ್ಹಾರ್ ಪ್ರಕಾರಗಳಿವೆ. ಸೊ ಇದನ್ನು ನಮಗೆ ಬೇರೆ ಸಮಯದಲ್ಲಿ ಕೇಳಬೇಕಂತೇಳಿ ಹೇಳಿದ್ರು ಹೆಚ್ಚಿನ ಆರ್ಟಿಸ್ಟ್ಗಳು, ಅಂದರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಈ ಒಂದು ಟೈಮ್ ಥಿಯರಿ ಮತ್ತೆ ಸೀಸನ್ ಥಿಯರಿಯನ್ನು ತುಂಬ ಕಟ್ಟುನಿಟ್ಟಾಗಿ ಇನ್ನೂ ಆಚರಿಸ್ತಾ ಬಂದಿದ್ದಾರೆ ಅವರು. ಸೊ ಹಾಗಿರುವಾಗ ನಾವು ಹೇಳಿದ್ರು ಕೂಡ ಶೆಕೆಗಾಲದಲ್ಲಿ ಕರೆದು ಮಿಯಾಮಲ್ಲರ ಹಾಡಿ ಅಂತ ಹೇಳಿದ್ರೆ ಹಾಡ್ಲಿಕ್ಕೆ ಒಪ್ಪುವವರು ತುಂಬಾ ಕಮ್ಮಿ. ಸೊ ಇಂಥ ಅಪರೂಪದ ವರ್ಷದಲ್ಲಿ ಕೆಲವೇ ತಿಂಗಳು ಹಾಡ್ಲಿಕ್ಕೆ ಆಗುವಂತ ರಾಗಗಳು ಯಾವಾಗ ನಾವು ಕೇಳೋದು, ಅದನ್ನು ಕೇಳಬೇಕಂತ ಹೇಳಿದ್ರೆ ಮನೆ ಬಿಟ್ಟು ಬರಲೇಬೇಕು ಪ್ರೋಗ್ರಾಮ್ ಕೇಳಲಿಕ್ಕೆ. ಅಂಡ್ ದ್ಯಾಟ್ ಹೊರಗಡೆ ಅಂತೂ ಮಳೆ ಇದ್ದು ಈಚೆ ಮಳೆದು ರಾಗ ಹಾಡುವಾಗ ಅದರ ಏನು ಚಂದ ಇದೆ ಅಲ್ವಾ, ಅದನ್ನು ಪ್ರತಿಯೊಬ್ಬರು ಒಂದು ಆಸ್ವಾದಿಸ್ಬೇಕಂತ ಹೇಳಿದ್ರೆ ಈ ರಿಮ್ ಜಿಮ್ ಅಂತೇಳಿ ಏನಿದೆ ಕಾರ್ಯಕ್ರಮ, ಇದು ಇಟ್ಸ್ ಆಪ್ಟ್ ಫಾರ್ ಇಟ್. ಇನ್ನೊಂದು ನಾನು ಏನ್ ನೋಡಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಮಳೆಗಾಲದ ಒಂದು ಮಾನ್ಸೂನ್ ಟೂರಿಸಂ ಮಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ. ಹೇಗೆ ಗೊತ್ತಾಗುತ್ತೆ, ಯೂಶ್ವಲಿ ನೋಡುವಾಗ ವಿತ್ ಡ್ರೆಸ್ಸಿಂಗ್ ಅಂಡ್ ಆಲ್ ಮತ್ತೆ ಕಾರ್ ನಂಬರ್ ನೋಡಿದಾಗ ಗೊತ್ತಾಗ್ತಾ ಇದೆ, ಜನರು ಹೊರಗಡೆಯಿಂದ ಮಂಗಳೂರಿದ್ದು ಮಾನ್ಸೂನ್ ನೋಡ್ಲಿಕ್ಕೆ. ಒಂದು ಕಾಲದಲ್ಲಿ ಅಬ್ಬಾ ಮಳೆ ಮಂಗಳೂರಲ್ಲಿ ಅಂತೇಳಿ ಹೇಳ್ತಿದ್ದವರು, ಐ ಡೋಂಟ್ ನೋ ವೆದರ್ ಇಟ್ ಇಸ್ ಸೋಷಿಯಲ್ ಮೀಡಿಯಾ ಆರ್ ವಾಟ್, ಜನರು ಮಾನ್ಸೂನ್ ನೋಡ್ಲಿಕ್ಕೆ ಅಂತೇಳಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಹಾಗೆ ಬಂದಾಗ ಇಫ್ ಯು ಕ್ಯಾನ್ ಟ್ಯಾಪ್ ಈವನ್ ದೀಸ್ ಪೀಪಲ್, ಮಂಗಳೂರಲ್ಲಿ ಮ್ಯೂಸಿಕ್ ಮಾನ್ಸೂನ್ ಅನ್ನು ಮಾನ್ಸೂನ್ ರಾಗಗಳ ಜೊತೆ ಸೇರಿ ಯಾವ ರೀತಿ ಆ ಮಾನ್ಸೂನ್ ಅನ್ನು ಆಹ್ಲಾದಿಸಬಹುದು ಅಂತೇಳಿ. ಯಾಕೆ ಹೇಳಿದ್ರೆ ಇಟ್ಸ್ ನಾಟ್ ಅಬೌಟ್, ಅಂದ್ರೆ ಕೆಲವು ಸತಿ ಏನ್ ಗೊತ್ತಾ, ಕೆಲವು ಫುಡ್ಸ್ ಇರ್ತದೆ, ನೀವು ನೋಡಿದ್ರೆ ಇಟ್ಸ್ ಇಂಡಿವಿಜುವಲಿ ಇಟ್ ಇಸ್ ನಾಟ್ ಓಕೆ, ಇಟ್ಸ್ ಬಟ್ ವೆನ್ ಇಟ್ ಇಸ್ ಕಂಬೈನ್ ಅದರದ್ದು
ಒಂದು ದ ಬ್ಯೂಟಿ ವಿಲ್ ಬಿ ಎನ್ಹ್ಯಾನ್ಸ್ಡ್. ಅದೇ ರೀತಿ ನಮ್ಮ ಮಾನ್ಸೂನ್ ವಿತ್ ಮಾನ್ಸೂನ್ ರಾಗ wonderful experience, and this experience, if they have to get it, then it can be, we can reach them only through you people. So adrindagi ee ಒಂದು ಮಾನ್ಸೂನ್ ರಾಗದು ಏನು ಪ್ರೋಗ್ರಾಮ್ ಇದೆ, ಕಾನ್ಸರ್ಟ್ ಇದೆ ರಿಮ್ ಜಿಮ್, I want you to reach it to people through you, making them understand why it is important. ಈಗ ಮಾತ್ರ ಕೇಳಲಿಕ್ಕಾಗುವಂಥ ರಾಗಕ್ಕೆ ಈಗಲೇ ಬರಬೇಕು. ಸೊ ಲೆಟ್ಸ್ ಮೇಕ್ ದಿಸ್ ರಾಗ. ಇಲ್ಲಾದರೆ ಒಂದಿನ ಈ ರಾಗಗಳು, ಎಷ್ಟೋ ರಾಗಗಳು ಈ ಟೈಮ್ ಥಿಯರಿ ಮತ್ತು ಸೀಸನ್ ಥಿಯರಿಯಿಂದ ಕೆಲವು ರಾಗಗಳು ಇಲ್ಲ ಆಗಿವೆ. ಇದನ್ನು ನಾವು ಬಿಡಬಾರ್ದು, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದರ್ವೈಸ್ ಒನ್ಸ್ ಇಟ್ ಈಸ್ ಎಕ್ಸ್ಟಿಂಕ್ಟ್, ವಿ ವಿಲ್ ಸ್ಪೀಕ್ ಅಬೌಟ್ ಇಟ್, ವಿ ವಿಲ್ ಸ್ಪೀಕ್ ಆ್ಯಂಡ್ ವಿಲ್ ಲಿಸನ್ ಟು ಇಟ್ ಬಿಫೋರ್ ಇಟ್ ಈಸ್ ಎಕ್ಸ್ಟಿಂಕ್ಟ್. ಸೊ ಅದರಿಂದಾಗಿ ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಇರೋದು, ಈ ದ ಒಬ್ಜೆಕ್ಟಿವ್ ಆಫ್ ದಿಸ್ ಪ್ರೋಗ್ರಾಮ್ ದ ರಿಮ್ ಜಿಮ್, ಇದನ್ನು ಜನರಿಗೆ ಹೇಳಿ ಆ್ಯಂಡ್ ಲೆಟ್ ದೆಮ್ ಕಮ್ ಆ್ಯಂಡ್ ಎಂಜಾಯ್ ದ ಬ್ಯೂಟಿ ಆಫ್ ಮಾನ್ಸೂನ್ ವಿತ್ ಮಾನ್ಸೂನ್ ರಾಗ. ಥ್ಯಾಂಕ್ ಯು. Any questions? So, whether any of the artists from Mangalore are participating in this concert? Yeah, there are few artists in the, see, it is a concert means there will be accompanist, there will be main artist, and in this the artists from Mangalore also included. The main artist ಅವರು ಗೋವಾದವರು, ಶಶಾಂಕ್ ಮಕ್ತೇದಾರ್ ಅಂತೇಳಿ, is a very big scholar and a really very very good singer actually. So ಅದಕ್ಕೋಸ್ಕರ Other concerts were ಯಾ, ಬಟ್ ಈ ವರ್ಷದ್ದು ಏನು ನಮ್ಮದು 7 ಪ್ರೋಗ್ರಾಮ್ಗಳನ್ನು ಹಾಕಿದ್ದೇವೆ ನಾವು. ಅಲ್ಲಿ ನಾವು ಎಲ್ಲ ಪ್ರೋಗ್ರಾಮ್ ಇದ್ದು ಮೊದಲಿಂದ ಒಂದು ಪ್ರೋಗ್ರಾಮ್ ಆದಷ್ಟು ನಾವು ನಮ್ಮ ಲೋಕಲ್ ಆರ್ಟಿಸ್ಟ್ಗಳಿಗೂ, ಎಸ್ಪೆಷಲಿ ಯಂಗ್ಸ್ಟರ್ಸನ್ನು ಸ್ವಲ್ಪ ಪ್ರಮೋಟ್ ಮಾಡಬೇಕು. ಯಾಕೆ ಹೇಳಿದರೆ ಮ್ಯೂಸಿಕ್ ಕಲೀಲಿಕ್ಕೆ ಮಕ್ಕಳು ಬರ್ತಾರೆ, ಆದರೆ ನಾವು ಅವರಿಗೆ ಸ್ಟೇಜ್ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರಿಗೂ ಒಂದು ಮೋಟಿವೇಶನ್ ಇರೋದಿಲ್ಲ. ಬಿಕಾಸ್ ಎಟ್ ದ ಎಂಡ್ ಇದೆಲ್ಲ ಮ್ಯೂಸಿಕ್ ಮೇಲೆ ಮಾತ್ರ ಪ್ರೀತಿ ಅಲ್ಲ, ಅವರಿಗೊಂದು ಸ್ಟೇಜ್ ಎಷ್ಟು ಕಷ್ಟಪಡ್ತಾರೆ, ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ, ಯಾವುದಕ್ಕೋಸ್ಕರ ಅಂತ ಹೇಳ್ತಾರೆ. ಸೊ ವಿ ಆರ್ ಡೆಫಿನೆಟ್ಲಿ ಟ್ರೈಂಗ್ ಟು ಪ್ರಮೋಟ್ ದೆಮ್ ಆಲ್ಸೋ ಇನ್ ದಿಸ್ 7 ಇಯರ್. ಈಗ ಈ ವರ್ಷದಲ್ಲಿ ನಾವು ಏನು 7 ಪ್ರೋಗ್ರಾಮ್ಗಳನ್ನು ಹಾಕಿದ್ದೇವೆ. ಸೊ ಜಸ್ಟ್ ವಿ ಆರ್ ಟ್ರೈಂಗ್ ಟು ಡೂ ದ್ಯಾಟ್ ಆಲ್ಸೋ. Any questions? ಖಂಡಿತ ಇದೆ. ಮಂಗಳೂರಲ್ಲಿ ಬಹಳಷ್ಟು ಅಂತ ಆರ್ಟಿಸ್ಟ್ಗಳಿದ್ದಾರೆ, ದೇ ಆರ್ ಕಮಿಂಗ್ ಅಪ್. ಬಟ್ ಅದಕ್ಕೆ ಸತತ ಪ್ರಯತ್ನ ಅತಿ ಅಗತ್ಯ. ಒಂದು ಇನ್ಬಾರ್ನ್ ಸ್ಕಿಲ್, ದೆನ್ ಒಳ್ಳೆ ಗುರು ಸಿಗುವಂಥದ್ದು, ಆಮೇಲೆ ಸತತ ಪ್ರಯತ್ನ. ಇದನ್ನು ಮಾಡಿದರೆ ಮಂಗಳೂರು, ಉಡುಪಿ, ಧಾರವಾಡ ಅಂತಿಲ್ಲ, ಎಲ್ಲಿಂದ ಸಹ ಆರ್ಟಿಸ್ಟ್ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಂಕುಶ್ ಈಸ್ ಫ್ರಮ್ ಮ್ಯಾಂಗ್ಳೂರ್, ಈಸ್ ಅನ್ ಆರ್ಟಿಸ್ಟ್. I am also from Mangalore. Karthik Bhatt, who is a A-graded artist. There are many artists from Mangalore who are coming up, youngsters ಇದ್ದಾರೆ. ಅದೆಲ್ಲ ಆಗಿರೋದು ಹೇಗಂತ ಹೇಳಿದರೆ, ಇಂಥದ್ದೆಲ್ಲ ಕಾರ್ಯಕ್ರಮಗಳಾದರೆ ಅವರಿಗೊಂದು ಹುರುಪು ಬರ್ತದೆ. ಓ ಹೀಗೆಲ್ಲ ಆಗ್ತದಲ್ಲ, ಸೊ ಕ್ಯಾ ಬಾತ್. ಅವ್ರನ್ನ ಏನು ಮಾಡಬೇಕಂದ್ರೆ ಉತ್ಕೃಷ್ಟ ಮಟ್ಟದ ಆರ್ಟಿಸ್ಟ್ ಯಾರಿದ್ದಾರೆ ಅವರೊಟ್ಟಿಗೆ ಅಸೋಸಿಯೇಟ್ ಮಾಡಬೇಕು. ದಟ್ಸ್ ವಾಟ್ ಸಂಗೀತ ಭಾರತಿ ಇಸ್ ಡೂಯಿಂಗ್. ಹೌದು, ಇದನ್ನು ಒಂದು ನೀವು ಎಲ್ಲಿಯಾದರೂ ಹಾಕ್ಲಿಕ್ಕೆ ಆಗ್ತದಂತ ಹೇಳಿದ್ರೆ ದಯವಿಟ್ಟು ಹಾಕಿ. ಏನು ಹೇಳಿದ್ರೆ, ಮ್ಯೂಸಿಕ್ ಕಲಿಯುವಾಗ ಇಂಪಾರ್ಟೆಂಟ್ ಇರೋದು ಬೇರೆಯವರ ಪ್ರೋಗ್ರಾಮ್ ಕೇಳೋದು. ಆ ಕೇಳಿ ಕಲಿಯುವಂಥದ್ದಿದೆ ಅಲ್ವಾ ಇದರ ಜೊತೆ, ಇಟ್ಸ್ ವೆರಿ ಲೈವ್ ಪ್ರೋಗ್ರಾಮ್. ಯಾಕೆ ಹೇಳಿದ್ರೆ ಅದನ್ನು ನಾವು ಯೂಟ್ಯೂಬ್ ನೋಡಿ ಆಗೋದಿಲ್ಲ. ಅದು ಇಟ್ಸ್ ನಾಟ್ ಅಬೌಟ್ ಯೂಟ್ಯೂಬಲ್ಲಿ ನೋಡ್ತೇವೆ ಕಲಿತೇವೆ ಅಂತೇಳಿ. ಆ ಏನು ಫೀಲ್ ಇದೆ ಲೈವ್ ಕೇಳುವಂಥದ್ದು. ಹಾಗಿದ್ರೆ ಎಲ್ಲರೂ CD ಇಲ್ಲ ಸ್ಪಾಟಿಫೈ ಹಾಕಿ ಕೇಳ್ಬೋದಲ್ಲ, ಯಾಕೆ ಕಾನ್ಸರ್ಟ್ ಮಾಡಬೇಕು? ಇಟ್ಸ್ ಡಿಫ್ರೆಂಟ್ ವೆನ್ ಯು ಆರ್ ಲೈವಲ್ಲಿ ಇದ್ದಾಗ ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಇರ್ತದೆ. ಸೊ ಅದರಿಂದಾಗಿ ಮ್ಯೂಸಿಕ್ ಕಲಿಯುವಂಥ ಎಲ್ಲ ಮಕ್ಕಳು ಹೇಗಾದರೂ ಮಾಡಿ ಅವರು ಕೇಳಲಿಕ್ಕೆ ಬರುವಂಥ ಒಂದು ಕಲ್ಚರನ್ನು ಸಹ ನಾವು ಇಟ್ಕೊಳ್ಬೇಕು. ಯಾಕೆ ಹೇಳಿದರೆ ನೀವೊಂದು ಒಳ್ಳೆ ವಿಷಯವನ್ನು ಕೇಳಿದ್ರು, ಇದು ಕಲಿತಾರ ಅಂತೇಳಿ ಕಲಿತಾರೆ. ಮಂಗಳೂರಿಗೆ ಮತ್ತೆ ಮಂಗಳೂರು ಇಲ್ಲ ಸುತ್ತಮುತ್ತ ಮತ್ತು ಬೇರೆ ಕಡೆ ನಾವು ಹೋದಾಗ, ಅಂದರೆ ಫಾರ್ ಎಕ್ಸಾಂಪಲ್ ನಾವು ರೀಸೆಂಟ್ಲಿ ಒಂದು 3 days ಫೆಸ್ಟಿವಲ್ಸ್, ಮ್ಯೂಸಿಕ್ ಫೆಸ್ಟಿವಲ್ ಪೂನಾದಲ್ಲಿ ನೋಡಿದರೆ ಒಂದು ಎಷ್ಟು ಸ್ಟೂಡೆಂಟ್ಸ್ಗಳ ರಾಶಿ ಹೇಳಿದರೆ, ಮ್ಯೂಸಿಕ್ ಕಲಿಯುವವರು ಎಲ್ಲೆಲ್ಲಿಂದ ಬರ್ತಾರೆ. ಆ ಹುರುಪು ಪ್ರಾಬಬ್ಲಿ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇದೆ. ಅದನ್ನು ನಾವು ಅವರಿಗೆ ಎನ್ಕರೇಜ್ ಮಾಡಬೇಕು, ಕಲಿಸ್ಬೇಕು, ಅಂದರೆ ಕಲ್ಚರ್ ಕೊಡಬೇಕು. ಇಲ್ಲ ನೀವು ಬರಬೇಕು, ಕೇಳಬೇಕು ಅಂತೇಳಿ. ಸೊ ಅವರನ್ನು
ಆ ರೀತಿ ಮಾಡಲಿಕ್ಕೆ ಇಟ್ಸ್ ಆಸ್ ಅ ಕಂಬೈನ್ಡ್ ಎಫರ್ಟ್. ಇಟ್ ಈಸ್ ಒಂದು ಆರ್ಗನೈಸೇಷನ್ ಇಂದ ಆಗೋದಿಲ್ಲ. ಇಟ್ಸ್ ಆಲ್ ಆರ್ಗನೈಸೇಷನ್ಸ್ ಟುಗೆದರ್. ಮ್ಯೂಸಿಕ್ ಯಾರೆಲ್ಲ ಕಾನ್ಸರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಒಟ್ಟಾಗಬೇಕು, ಮೀಡಿಯಾ ಆಗಬೇಕು ಆ್ಯಂಡ್ ದ ಪಬ್ಲಿಕ್, ಈವನ್ ದ ಪೇರೆಂಟ್ಸ್. ಆ ದಿನದ ಒಂದು ದಿನದ ಮಟ್ಟಿಗೆ ಏನು ಪ್ರೋಗ್ರಾಮ್ ಇದ್ರು ಹೊರತು ತಗೊಂಡು ಎಸ್ ಆಸ್ ಅ ಫ್ಯಾಮಿಲಿ ವಿಲ್ ಗೋ ಟುಗೆದರ್ ಅಂದರೆ ಬರ್ತಾರೆ. ಮಕ್ಕಳು ಬರೋದಿಲ್ಲ, ಹೆಚ್ಚಿನವರು ದ ಓಲ್ಡರ್ ಜನರೇಷನ್ ಬರ್ತಾ ಇದ್ದಾರೆ. ಸೊ ಇಫ್ ಅದೇ ನೀವು ಬ್ಯಾಂಗ್ಳೂರಲ್ಲಿ ನೋಡಿದರೆ, ನೀವು ಯಾವುದೇ ಬ್ಯಾಂಗ್ಳೂರಲ್ಲದ ಕಾನ್ಸರ್ಟ್ಗಳನ್ನು ನೋಡಿ, ದೇರ್ ಆರ್ ಯಂಗ್ಸ್ಟರ್ಸ್, ಓಕೆ, ವೆರಿ ಯಂಗ್ಸ್ಟರ್ಸ್, ತುಂಬ ಚಂದ ಡ್ರೆಸ್ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಇಟ್ಸ್ ಸಮಥಿಂಗ್ ಲೈಕ್ ಅ ಪ್ರೈಡ್, ದೇ ಟೇಕ್ ಇಟ್ ಆಸ್ ಅ ಪ್ರೈಡ್. ಆ ಸಂಗೀತ ಕೇಳಲಿಕ್ಕೆ ಬರೋದು ಪ್ರೈಡ್ ಅಂತೇಳಿ ಅವರ ಮನಸ್ಸಲ್ಲಿ ಬರಬೇಕದು. ಸೊ ವಿ ನೀಡ್ ಟು ಕ್ರಿಯೇಟ್ ದ್ಯಾಟ್ ಅಟ್ಮಾಸ್ಫಿಯರ್. ವಿ ಆರ್ ಆಲ್ಸೋ ವರ್ಕಿಂಗ್. ಯಾವ ರೀತಿ ಆದಷ್ಟು ಮಕ್ಕಳಿಗೆ ಈ ವಿಷಯದಲ್ಲಿ ನಮಗೆ ಸಿಕ್ಕಿದಾಗೆಲ್ಲ ನಾವು ಹೇಳ್ತೇವೆ ಬರಬೇಕು 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 ಅಂತೇಳಿ. ಕೆಲವು ಗ್ರೂಪ್ಗಳನ್ನು ಸಹ ಮಾಡ್ಕೊಂಡಿದ್ದೇವೆ, ವಾಟ್ಸ್ಆ್ಯಪ್ ಗ್ರೂಪ್, ಆ್ಯಂಡ್ ವಿ ಪೋಸ್ಟ್ ಒನ್ ಸ್ಮಾಲ್ ಮೆಸೇಜ್ ಇನ್ ದ್ಯಾಟ್. ಅಂದರೆ ಮ್ಯೂಸಿಕ್ ಕಲಿಯುವವರು ನೀವು ಬನ್ನಿ, ನೀವು ಕೇಳಿ ಅಂತೇಳಿ. ಸೊ ಇಟ್ ಕ್ಯಾನ್ ಹ್ಯಾಪನ್ ಆಲ್ವೇಸ್. ಏನು ಗೊತ್ತಾ, ಶಂಖದಿಂದ ಬಂದರೆ ಮಾತ್ರ ತೀರ್ಥ ಅಂತೇಳಿ. ಸೊ ಪ್ರಾಬಬ್ಲಿ ದ ಮೀಡಿಯಾ ಇಸ್ ದಟ್ ಶಂಖ, ವೇರ್ ಆ ಮೀಡಿಯಾದ ಥ್ರೂ ಬಂದಾಗ ಅವರಿಗೂ ಏನೋ ಮತ್ತೊಂದು ಚಂದ, ಯಾರೆಲ್ಲ ವಿಡಿಯೋ ಎಲ್ಲ ತಗೊಳ್ತಿರೋದಕ್ಕೆ ವಿಡಿಯೋ ಮಾಡಿದಾಗ ಕ್ಯಾಪ್ಚರ್ ದೋಸ್ ಯಂಗ್ಸ್ಟರ್ಸ್ ವೆರ್ ಎವರ್ ದೇ ಆರ್ ಇನ್ ದ ಆಡಿಯನ್ಸ್. ಆ್ಯಂಡ್ ಜಸ್ಟ್ ಇಫ್ ಯು ಕ್ಯಾನ್, ಪ್ರಾಬಬ್ಲಿ ಇನ್ ಬ್ಯಾಂಗ್ಳೂರ್ ದಟ್ ಇಸ್ ವಾಟ್ ಇಟ್ ಹ್ಯಾಪನ್. ಸೊ ಅದನ್ನು ಒಂದು ಸ್ವಲ್ಪ ಅವರಿಗೆ ಆ ಹುರುಪನ್ನು ಒಂದು ಟೈಮಲ್ಲಿ, ಐ ಮೀನ್ ಪ್ರಾಬಬ್ಲಿ ವಿ ಕ್ಯಾನ್ ಅಚೀವ್ ದಿಸ್ ಆಸ್ ಅ ಟೀಮ್.